ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಒಂದು ಕಿಬೋ ಅಕೌಂಟದಲ್ಲಿ ಈಗಾಗಲೇ ಅಪ್ಡೇಟ್ ನ್ಯೂಸನ್ನು ನಾನು ಹೇಳ್ತಾ ಇರ್ತೀನಿ. ನನ್ನ ಚಾನಲನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡ್ತಕ್ಕಂಥವ್ರಿಗೆ ನಾನು ಕರೆಕ್ಟಾಗಿ ಅಪ್ಡೇಟ್ ಕೊಟ್ಕೊತ ಬಂದಿದ್ದೀನಿ ಇಷ್ಟು ವರ್ಷ. ಅದೇ ಥರ ನೀವು ಇವತ್ತು ಸಹಿತ ಈ ವಿಡಿಯೋದಲ್ಲಿ ಸಹಿತ ಒಂದು ಅಪ್ಡೇಟ್ ನ್ಯೂಸನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ ಕಿಬೋ ಅಕೌಂಟದಲ್ಲಿ ಯಾರು ನಿಮ್ಮ ಟ್ರಸ್ಟ್ ವ್ಯಾಲೆಟ್ನ ಟ್ರಸ್ಟ್ ವ್ಯಾಲೆಟ್ನ ರಿಸೀವಿಂಗ್ ಅಡ್ರೆಸ್ಸನ್ನು BCT ವ್ಯಾಲೆಟ್ನಲ್ಲಿ ಯಾರು ಹಾಕಿರ್ತೀರ, ಕರೆಕ್ಟಾಗಿ ಹಾಕಿದರೆ ನೋ ಪ್ರಾಬ್ಲಮ್. ಹಾಕಿಲ್ಲ ಏನಾದರೂ ತಪ್ಪಾಗಿದ್ದರೆ ಇಲ್ಲ ಏನಾದರೂ ರಾಂಗ್ ಆಗಿ ಎಂಟ್ರಿ ಆಗಿದ್ದರೆ BCT ವ್ಯಾಲೆಟ್ನಲ್ಲಿ ನೀವು ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೆ. ಯಾವುದು ನಿಮ್ಮ ಕಿಬೋ ಅಕೌಂಟದಲ್ಲಿ ಓಪನ್ ಮಾಡಿದರೆ ರೈಟ್ ಸೈಡು ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಏನು ಯಾವ ಥರ ಬರುತ್ತೆ ಅನ್ನೋದು ನಾನು ಒಂದು ತೋರಿಸ್ತೇನೆ ನೋಡಿ. ಕಿಬೋ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಈ ಥರ ಇದರಲ್ಲಿ ಮೇಲೆ ಎಡಗಡೆ 3 ಲೈನ್ಸ್ ಇದೆ ನೋಡಿ. ಎಡಗಡೆ ನಿಮ್ಮ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದರೆ BCT ವ್ಯಾಲೆಟ್ ಅಡ್ರೆಸ್ ಅಂತ ಇದೆ. BCT ವ್ಯಾಲೆಟ್ ಅಡ್ರೆಸ್ನಲ್ಲಿ ಅಲ್ಲಿ ಟ್ರಸ್ಟ್ ವ್ಯಾಲೆಟ್ನ ಕಾಂಟ್ರಾಕ್ಟ್ ಅಡ್ರೆಸ್ಸನ್ನು ನೀವು ಹಾಕಬೇಕಾದ್ರೆ ಏನಾದರೂ ರಾಂಗ್ ಎಂಟ್ರಿ ಮಾಡಿರ್ತೀರಿ, ಬೇರೆ ಯಾರ್ದೋ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದರೆ ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ಮೊನ್ನೆ ಸಬ್ಮಿಟ್ ಮಾಡಿದ್ವಿ ನಾವೆಲ್ಲರೂ. ನೀವು ಸಹಿತ ಏನಾದರೂ ಕರೆಕ್ಟಾಗಿ ಫಾಲೋಅಪ್ ಮಾಡಿದರೆ ಈ ಥರ ಸಬ್ಮಿಟ್ ಮಾಡಿದರೆ ಅಲ್ಲಿ ಕಾಂಟ್ರಾಕ್ಟ್ ಅಡ್ರೆಸ್ ಇರೋದಿಲ್ಲ, ಅಂದರೆ ಅದು ಹೋಗಿರುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ಸಬ್ಮಿಟ್ಟು ಸಕ್ಸಸ್ಫುಲ್ಲಿ ಓಕೆ ಅಂತ ಬಂತು. ಬಟ್ ಆದರೆ ಇವತ್ತು ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಅದನ್ನು ತೆಗೆದು ನೀವು ಕರೆಕ್ಟಾಗಿರ್ತಕ್ಕಂಥ ನಿಮ್ಮ ಟ್ರಸ್ಟ್ ವ್ಯಾಲೆಟ್ನ ಕಾಂಟ್ರಾಕ್ಟ್ ಅಡ್ರೆಸ್ಸನ್ನು ಹಾಕ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಅದಕ್ಕಾಗಿಯೇ ಕಿಬೋ ಅಕೌಂಟದಲ್ಲಿ BCT ಟ್ರಸ್ಟ್ ವ್ಯಾಲೆಟ್ನ ರಿಸೀವಿಂಗ್ ಯಾವುದು ಅಡ್ರೆಸ್ ತಪ್ಪಾಗಿದ್ದರೆ ಎಡಿಟ್ ಆಪ್ಷನ್ ಈಗಾಗಲೇ ಕೊಟ್ಟಿದ್ದಾರೆ. ಈ ಎಡಿಟ್ ಆಪ್ಷನನ್ನು ನೀವು ಉಪಯೋಗಿಸ್ಕೊಂಡು ಸರಿಯಾದ ವ್ಯಾಲೆಟ್ ಅಡ್ರೆಸ್ಸನ್ನು ಹಾಕ್ಬೋದು. ಓಕೆ, ಇದು 7ನೇ ತಾರೀಕು ಒಳಗಡೆ ನೀವು ಮಾಡಿರಬೇಕು. 7ನೇ ತಾರೀಕು ಒಳಗಡೆ ನೀವೆಲ್ಲರೂ ಟ್ರಸ್ಟ್ ವ್ಯಾಲೆಟ್ಗೆ ಮತ್ತು ಕಿಬೋ ಅಕೌಂಟಿಗೆ ಲಿಂಕನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಓಕೆ, ಇದು ಆಪ್ಷನನ್ನು ಬಿಟ್ಟಿದ್ದಾರೆ. ಯಾರು 7th ಒಳಗಡೆ ಕಾಯಿನ್ಗಳನ್ನು ಕಳಿಸ್ತಾರೆ, 7th ಒಳಗಡೆ ಯಾರು ಲಿಂಕ್ ಮಾಡಿ ಇಟ್ಕೊಳ್ತಾರೆ ಅವರಿಗೆ ಕಿಬೋ ಕಂಪನಿಯಿಂದ ಸಹಿತ ಏನಾದರೂ ಗಿಫ್ಟ್ ಕೊಡ್ತೀವಿ ಅನ್ನೋ ಥರ ಹೇಳಿದ್ದಾರೆ ನಮ್ಮ ಕಿಬೋ ಕಂಪನಿ MD ರವರು. ಹಾಗೆ ಯುಟಿಲಿಟಿನಲ್ಲಿ ಯಾರಾದರೂ ಯುಟಿಲಿಟಿನಲ್ಲಿ ಕಾಯಿನ್ಗಳನ್ನು ಇಟ್ಟರೆ, ಯುಟಿಲಿಟಿನಲ್ಲಿ ನಾವೆಲ್ಲರೂ ಮಾರೋದೇ ಯುಟಿಲಿಟಿ ಮೂಲಕನೇ, ಯುಟಿಲಿಟಿನಲ್ಲಿ ಕಾಯಿನ್ಗಳನ್ನು ಇಟ್ಟರೆ ಅಲ್ಲಿ ಕಿಬೋ ಕಾಯಿನ್ಗಳು ಸ್ಟಾಕ್ ಖಾಲಿ ಆಗ್ತವೆ. ಕಿಬೋ ಕಾಯಿನ್ಗಳು ಇರ್ತಕ್ಕಂಥವು ಎಲ್ಲ ಅಲ್ಲಿ ಮಾರಾಟವಾದರೆ ಕಿಬೋ ಕಾಯಿನ್ಗಳು ಖಾಲಿ ಆಗ್ತವೆ. ನಂತರ ಕಿಬೋ ಕಾಯಿನ್ ಬೆಲೆ ಜಾಸ್ತಿ ಆಗ್ತದೆ ಅನ್ನೋದು ಕಿಬೋ ಕಂಪನಿ MD ರವರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಕಾಯಿನ್ಗಳಿಗೆ ಕ್ಯಾಶ್ ರೂಪದಲ್ಲಿ ತೋರಿಸಬೇಕು, ನಮ್ಮ ಕಾಯಿನ್ಗಳು ಎಷ್ಟಿದ್ದಾವೆ, ಎಷ್ಟು ಅಮೌಂಟ್ ಇವತ್ತಿನ ಅಮೌಂಟು ನನ್ನ ಅಕೌಂಟದಲ್ಲಿ ಇದೆ ಅನ್ನೋ ಥರ ನಾವು ನೋಡಬೇಕು ಅನ್ನೋದು, ಅದು ಒಂದು ಆಪ್ಷನನ್ನು ಕೊಡ್ತೇನೆ, ಅದನ್ನು ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಮೈನಿಡ್ಸನ್ನು ಮತ್ತೆ ನಾನು ತರ್ತೇನೆ. ಇದಕ್ಕೆ ಏನು ಹೇಳಿದ್ದೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಅದೇ ಥರ ಮೈನಿಡ್ಸ್ನಲ್ಲಿ ಏನೇನು ಗಿಫ್ಟ್ಗಳನ್ನು ಕೊಡಬೇಕು ಆ ಗಿಫ್ಟ್ಗಳನ್ನು ನಾನು ಕೊಡ್ತೇನೆ. ನೀವು ಯಾರು ಯಾವುದೇ ರೀತಿಯಲ್ಲಿ ವರಿ ಮಾಡ್ಕೋಬೇಡಿ ಅಂತೇಳಿ ಹೇಳಿದ್ದಾರೆ. ಮತ್ತು ಮೊದಲು CEO ನಾನು ಕಿಬೋ ಕಂಪನಿಗೆ ಆಯ್ಕೆ ಮಾಡಿದ್ದೆ. ಅದೆಲ್ಲ ಕಾರ್ ವಿನ್ನರ್ಗಳಾದರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಆದರು. ಈಗ ಡೈರೆಕ್ಟಾಗಿ ಕಿಬೋ ಕಂಪನಿಗೆ MD ರವರಿಗೆ ಅನುಕೂಲ ಇರತಕ್ಕಂಥವ್ರು ಮತ್ತು ಕಿಬೋ ಕಂಪನಿಗೆ ಡೆವಲಪ್ಮೆಂಟ್ಗಾಗಿ ಶ್ರಮ ಪಡ್ತಕ್ಕಂಥ ವ್ಯಕ್ತಿಗಳನ್ನು ನಾನು CEO ನಾನು ಆಯ್ಕೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಸ್ಟೇಟ್ ವೈಡು ನಾನು ಅಡ್ಮಿನ್ ಟೀಮನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಇಡೀ ಕರ್ನಾಟಕ ಅಂದ್ರೆ ಆಂಧ್ರ, ಒಡಿಸ್ಸಾ, ತಮಿಳುನಾಡು, ಕೇರಳ ಈ ಥರ ಒಂದೊಂದು ರಾಜ್ಯಕ್ಕೆ ನಾವು ಒಂದೊಂದು ಅಡ್ಮಿನ್ ಟೀಮನ್ನು ಮಾಡ್ತೇನೆ ಅಂತೇಳಿ ನಮ್ಮ ಕಿಬೋ ಕಂಪನಿ MD ರವರು ಹೇಳಿದ್ದಾರೆ. ಹಾಗೆ ಆ ಸ್ಟೇಟ್ ಅಂದರೆ ರಾಜ್ಯವಾರು ನಮ್ಮ ಆಫೀಸ್ಗಳನ್ನು ಓಪನ್ ಮಾಡ್ತೇನೆ. ಅಲ್ಲಿ ಎಕ್ಸ್ಪೆಂಡಿಚರ್ ಸಹಿತ ಖರ್ಚು ವೆಚ್ಚಗಳೆಲ್ಲ ಕಂಪ್ನಿನೇ ನೋಡ್ಕೊಳ್ಳೋ ಥರ ನಾನು ಮಾಡ್ತೇನೆ. ಅಲ್ಲಿ ಅಡ್ಮಿನ್ ಟೀಮ್ ನನಗೆ ಅನುಕೂಲ ಆಗ್ತಕ್ಕಂಥ ಮತ್ತು ಕಂಪನಿಯನ್ನು ಸಮರ್ಥವಾಗಿ ಬೆಳೆಸ್ತಕ್ಕಂಥ ವ್ಯಕ್ತಿಗಳು ನಾನು ಆಯ್ಕೆ ಮಾಡ್ತೇನೆ ಅಂತೇಳಿ ಕಿಬೋ ಕಂಪನಿ MD ರವರು ಹೇಳಿದ್ದಾರೆ. ಮತ್ತು ಕ್ಯೂ ಲೈಫ್ನಿಂದ ಒಂದು 5 ಜನ ಮತ್ತು ಕಿಬೋ ಆಲ್ರೆಡಿ ಆಗಿರ್ತಕ್ಕಂಥ 5 ಜನ ಆಗಿರ್ತಕ್ಕಂಥ CEOಗಳಲ್ಲಿ ಒಂದು 5 ಜನ, ಈ ಥರ ಒಂದು 10 ಜನನ ನಾನು ಟೀಮ್ ರೆಡಿ ಮಾಡ್ತೇನೆ. ಇದು ಕ್ಯೂ ಮಾರ್ಟಿಗೆ ಸಂಬಂಧಿಸಿದ್ದು CEOಗಳನ್ನು ಆಯ್ಕೆ ಮಾಡ್ತೇನೆ ಅಂತೇಳಿ ಕಿಬೋ ಕಂಪನಿ MD ರವರು ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಕ್ಯೂ ಮಾರ್ಟಿಗೆ ಸಂಬಂಧಿಸಿದ 10 ಜನ CEOಗಳನ್ನು ಅದು ಅಡ್ಮಿನ್ ಟೀಮನ್ನು ಆಯ್ಕೆ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಓಕೆ, ಇಷ್ಟೊತ್ತು ಈ ವಿಡಿಯೋ ನೋಡಿ
ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ. ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿ ಇರಲಿ. ನಮ್ಮ ಪ್ರತಿಯೊಂದು ನ್ಯೂಸನ್ನು ನಾನು ಕಿಬೋ ಕಂಪನಿ ಪ್ರತಿಯೊಂದು ನ್ಯೂಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನೀವು ಪ್ರತಿಯೊಂದು ಫಾಲೋ ಅಪ್ ಮಾಡ್ಕೊತ ಕರೆಕ್ಟಾಗಿ ನೀವು ಹೋದರೆ ಈ ವಿಡಿಯೋದಲ್ಲಿ ನೋಡಿ ನೀವು ವಿಡಿಯೋದ ಮೂಲಕ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ. ಧನ್ಯವಾದಗಳೊಂದಿಗೆ.